ರಾಮನಗರ ಜಿಲ್ಲೆಯ ಬಿಡದಿ ಕೈಗಾರಿಕಾ ಪ್ರದೇಶದ ಬಳಿ ಇರುವ ರೈತರ ಸಾವಿರಾರು ಎಕರೆ ಅತ್ಯಂತ ಫಲವತ್ತಾದ ಕೃಷಿ ಭೂಮಿಯನ್ನ ಬಲವಂತವಾಗಿ ವಶಪಡಿಸಿಕೊಂಡು ರಿಯಲ್ ಎಸ್ಟೇಟ್ ದಂಧೆ ನಡೆಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಎಂದು ಕರ್ನಾಟಕ ಪ್ರಾಂತೀಯ ರೈತ ಸಂಘದ ಮಂಡ್ಯ ಜಿಲ್ಲಾ ಸಂಚಾಲಕರಾದ ಭಾರತ್ ರಾಜ್ ಅವರು ಗಂಭೀರವಾಗಿ ಆರೋಪಿಸಿದ್ದಾರೆ. ಇನ್ನು ಮಳವಳ್ಳಿ ಪಟ್ಟಣದ ಪ್ರಾಂತೀಯ ರೈತ ಸಂಘದ ಪ್ರಮುಖ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಸರ್ಕಾರದ ಭೂ ಸ್ವಾಧೀನ ಪ್ರಕ್ರಿಯೆಯ ವಿರುದ್ಧ ಕಿಡಿಕಾರಿದ ಭಾರತ್ ರಾಜ್ ಅವರು ಬಿಡದಿ ಪಕ್ಕದಲ್ಲಿರುವ ಬೈರಮಂಗಲ ಹಾಗೂ ಕಂಚುಗಾರನಹಳ್ಳಿ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದ ಭೂಮಿ ಅತ್ಯಂತ ಕೃಷಿ ಯೋಗ್ಯವಾದದ್ದು. ಇನ್ನು ನೂರಾರು ರೈತ ಕುಟುಂಬಗಳು ಇದನ್ನೇ ನಂಬಿ ಬದುಕ್ತಾ ಇದೆ. ಇಂತಹ ಚಿನ್ನದಂತಹ ಭೂಮಿಯನ್ನ ರೈತರಿಂದ ಬಲವಂತವಾಗಿ ಕಸಿದುಕೊಳ್ಳಲು ರಾಜ್ಯ ಸರ್ಕಾರ ಹೊರಟಿದೆ. ಇನ್ನು ಕಾರ್ಪೊರೇಟ್ ಸಂಸ್ಥೆಗಳು ಹಾಗೂ ರಿಯಲ್ ಎಸ್ಟೇಟ್ ಮಾಫಿಯಾದ ಹಿತಾಸಕ್ತಿ ಕಾಯಲು ಹೊರಟಿರೋ ಸರ್ಕಾರ ಈ ರೈತ ವಿರೋಧಿ ಧೋರಣೆಯನ್ನ ಪ್ರಾಂತ್ಯ ರೈತ ಸಂಘವು ತೀವ್ರವಾಗಿ ಖಂಡಿಸುತ್ತೆ ಎಂದರು. ಇನ್ನು ಈ ಹಿಂದೆ ದೆಹಲಿಯ ಗಡಿಯಲ್ಲಿ ದೇಶದ ಅನ್ನದಾತರು ಕರಾಳ ಕೃಷಿ ಕಾಯ್ದೆಯ ವಿರುದ್ಧ ವರ್ಷಗಟ್ಟಲೆ ಐತಿಹಾಸಿಕ ಹೋರಾಟವನ್ನ ನಡೆಸಿ ಮಾದರಿ ಇದೆ. ಇನ್ನು ಬಿಡದಿ ಭಾಗದ ಸ್ಥಳೀಯ ರೈತರು ಭೂ ಸ್ವಾಧೀನದ ವಿರುದ್ಧ ಕಳೆದ 435 ದಿನಗಳಿಂದ ನಿರಂತರವಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ನಡೆಸ್ತಿದ್ರು. ಆದ್ರೆ ಕಣ್ಣಿದ್ದು ಕುರುಡರಾಗಿರುವ ಸರ್ಕಾರ ಇವರ ಅಳಲನ್ನ ಕೇಳ್ತಾ ಇಲ್ಲ. ಹೀಗಾಗಿ ಅಲ್ಲಿ ಹೋರಾಟ ನಿರತ ರೈತರಿಗೆ ಮಂಡ್ಯ ಜಿಲ್ಲೆಯ ಪರವಾಗಿ ಸಂಪೂರ್ಣ ನೈತಿಕ ಬೆಂಬಲ ಸೂಚಿಸಲು ಇದೇ ಮೇ 29ರಂದು ಬೃಹತ್ ಬೈರಮಂಗಲ ಚಲೋ ಹಮ್ಮಿಕೊಳ್ಳಲಾಗಿದೆ. ಇನ್ನು ಜಿಲ್ಲೆಯ ನೂರಾರು ರೈತರು ಈ ಚಳವಳಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಭಾರತ್ ರಾಜ್ ಮಾಹಿತಿಯನ್ನ ಕೂಡ ನೀಡಿದರು. ಬೆಂಬಲಿಸ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಯಸ್ತೇನೆ. 9640 ಎಕರೆ ಭೂಮಿ 9640 ಎಕರೆ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅಲ್ಲಿಯ ಪರಿಸ್ಥಿತಿ ಏನಾಗಿರಬಾರ್ದು ಅಂತಕ್ಕಂಥದ್ದನ್ನು ಊಹೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಿಡದಿ ಟೌನ್ಶಿಪ್ ಮಾಡುವ ಹೆಸರಿನಲ್ಲಿ ರೈತರ ಫಲವತ್ತಾದಂತಹ ಕೃಷಿ ಭೂಮಿಯನ್ನು ವಶಪಡಿಸ್ಕೊಳ್ಳೋದ್ರ ಮುಖಾಂತರವಾಗಿ ತಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಅನುಕೂಲ ಕಲ್ಪಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಬಿಡದಿ ಪಕ್ಕದಲ್ಲಿರ್ತಕ್ಕಂತಹ ಬೈರಮಂಗಲ ಕಂಚಗಾರನಹಳ್ಳಿ ವ್ಯಾಪ್ತಿನಲ್ಲಿ ಅಲ್ಲಿರ್ತಕ್ಕಂಥ ಕೃಷಿ ಭೂಮಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಸ್ವತಃ ನಾನೇನೇ ಅಲ್ಲಿ ಭೇಟಿ ಕೊಟ್ಟು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ರೀತಿಯ ಮಲೆನಾಡಿನ ವಾತಾವರಣ ಇರ್ತಕ್ಕಂಥದ್ದು ನೋಡ್ತಾ ಇದ್ದೆ. ಈ ಹವಾಮಾನವು ವಿಪರೀತವಾಗಿ ಹೆಚ್ಚಾದಂಥ ಸಂದರ್ಭದಲ್ಲೂ ಅಲ್ಲಿ ಒಂದು ರೀತಿ ತಂಪಾದಂಥ ವಾತಾವರಣ ಇದ್ದಂಥದ್ದನ್ನು ಖುದ್ದು ನಾನು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಕಂಡಿರ್ತಕ್ಕಂಥ ವಿಚಾರಗಳು. ಅಲ್ಲಿ ತೆಂಗಿದೆ, ಅಡಕೆ ಇದೆ, ಶ್ರೀಗಂಧ ಸಹಿತ ಐತೆ. ಅಲ್ಲಿ ಜೊತೆಗೇನೆ ಅತಿ ಹೆಚ್ಚು ಹೈನುಗಾರಿಕೆಯನ್ನು ಮಾಡ್ತಕ್ಕಂಥ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಆ ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಮೇವು ಇದೆ. ಜೊತೆಗೆ ರೇಷ್ಮೆ ಭಾಳ ಪ್ರಮುಖವಾಗಿ ಆ ಭಾಗದಲ್ಲಿ ವಿಪರೀತವಾದಂತಹ ಪ್ರತಿ ಮನೆಯಲ್ಲೂ ಸಹ ರೇಷ್ಮೆ ಬೆಳೀತಕ್ಕಂಥದ್ದೆಲ್ಲ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಆ ರೈತರ ಹಿತಾಸಕ್ತಿಯನ್ನು ಕಡೆಗಣಿಸಿ ತಮ್ಮ ರಿಯಲ್ ಎಸ್ಟೇಟ್ ದಂಧೆಗೆ ಇವತ್ತು ಇಡೀ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು, ಭೂ ಸ್ವಾಧೀನ ಮಾಡ್ಕೊಳ್ಳಿಕ್ಕೆ ಹೊಟ್ಟಿರ್ತಕ್ಕಂಥದ್ದು ಏನಿದೆಯೋ ಇದನ್ನು ಪ್ರತಿಯೊಬ್ಬ ಅನ್ನ ತಿಂತಕ್ಕಂತಹ ಪ್ರತಿಯೊಬ್ಬ ನಾಗರಿಕರು ಸಹ ಅದನ್ನು ಖಂಡಿಸಬೇಕಾಗಿದೆ. ಇದನ್ನು ಬೆಂಬಲಿಸ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಯಾರು ಅನ್ನ ತಿನ್ನೋದಿಲ್ವೋ ಅವರು ಮಾತ್ರನೇ ಈ ಭೂ ಸ್ವಾಧೀನವನ್ನು ಬೆಂಬಲಿಸ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಬಯಸ್ತೇನೆ. 9640 ಎಕರೆ ಭೂಮಿ 9640 ಎಕರೆ ಭೂಮಿಯನ್ನು